ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಫಸ್ಟು ಫಿಲಮ್ ರಿಲೀಸ್ ಆಗೋಕ್ಕೂ ಮುಂಚೆ ನನಗೆ ಫುಲ್ ಭಯ ಆಯ್ತಿತ್ತು, ಜನ ಯಾವ ರೀತಿ ತಗೋತಾರೋ ಅಂತ. ನಾನು ನಮ್ಮ ಫ್ರೆಂಡ್ಗೆ ಹೇಳಿದೆ, ಫಿಲಿಮ್ ರಿಲೀಸ್ ಆದ ತಕ್ಷಣ ಜನ ಹೆಂಗೆ ಅನ್ಕೊಂಡ್ರೆ ಏನೋ ನಿಮ್ಮ ಊರಿಗೆ ಬಂದ್ಬಿಡ್ತೀನಿ, ಫಿಲಮ್ ರಿಲೀಸ್ ಆದಮೇಲೆ ಏನಾದರೂ ಚೆನ್ನಾಗೈತೆ ಅಂದರೆ ಊರಿಗೆ ಹೋಗ್ತೀನಿ ಅಂತ ಹೇಳಿದೆ. ನಾನು ಊರಿಗೆ ಹೋಗಲೇ ಇಲ್ಲ, ಅವ್ರ ಊರಿಗೆ ಹೋಗಲೇ ಇಲ್ಲ. ಒಂದೆರಡು ಫಿಲಮ್ ರಿಲೀಸ್ ಆದ ತಕ್ಷಣ ಗೊತ್ತಾಯಿತು ಜನಗಳೆಲ್ಲ ತುಂಬ ಖುಷಿ ಪಡೋದು. ಎಲ್ಲ ಒಂದು ದಿನ 2 ದಿನ ಕಳೀತಾ ಫುಲ್ ಜಾಸ್ತಿನೇ ಆಗೋಯ್ತು ನನಗೆ. ಆಮೇಲೆ ಫುಲ್ಲು ಇನ್ನೊಂದೇನಪ್ಪ ಅಂದರೆ ಎಲ್ಲ ಜಗನರು ಜಗನ ಮರ್ತೇ ಬಿಟ್ರು, ಜಗಮಮ್ಮಿ ಎಲ್ಲೋದ್ರು ಜಗಮಮ್ಮಿ. ಆಮೇಲೆ ಕೃಷ್ಣ ಸರು ನಾನು ಫಿಲಮಲ್ಲಿ ಹೇಳಿರೋಂಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸೇ ಇರಲಿಲ್ಲ, ಈಗ ಸಾವಿರಾರು ಜನ ಫಾಲೋವರ್ಸ್ ಆಗೋಗಿದ್ದಾರೆ ಸರ್ ಅಂತ. ಮೊನ್ನೆ ಒಂದು ಪೋಸ್ಟರ್ನ ಶೇರ್ ಮಾಡಿದೆ. ನನ್ನ ಫ್ರೆಂಡ್ ನೋಡ್ಬಿಟ್ಟು ಹೇಳಿದ್ರು ನನಗೆ ಅಷ್ಟು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಕ್ಕೆ ಬರೋಲ್ಲ, ಲಕ್ಷಾಂತರ ಜನ ವ್ಯೂಸ್ ಮಾಡಿದ್ದಾರೆ ಅಂತ. ನನಗೇನು 200 ಜನ ಲೈಕ್ ಮಾಡ್ತಿದ್ದು, 2 ಕಮೆಂಟ್ಸ್ ಮಾಡ್ತಿದ್ದು. ಕಮೆಂಟ್ ಮಾಡೋರು ಜಾಸ್ತಿ ಆಗೋಗವ್ರೆ. ವಾಟ್ಸಪ್ ಜಾಸ್ತಿ ಯೂಸ್ ಮಾಡ್ತಿದ್ದೆ, ಇನ್ಸ್ಟಾಗ್ರಾಮ್ ಯೂಸ್ ಮಾಡಕ್ಕೆ ಬರದೆ. ಹುಡುಗಿರು ಜಾಸ್ತಿನಾ? ಹುಡುಗಿರೇ ಜಾಸ್ತಿ ಅಂತ ನನ್ನ ಫ್ರೆಂಡ್ ಹೇಳ್ತಿದ್ದು. ಆಮೇಲೆ ಈಗ ವಾಟ್ಸಪ್ ಬಿಟ್ಟಿದ್ದೀನಿ, ಇನ್ಸ್ಟಾಗ್ರಾಮ್ ಹಿಡ್ಕೊಂಡಿದ್ದೀನಿ. ಯಾಕೆಂದ್ರೆ ಅದರಲ್ಲೇ ಜಾಸ್ತಿ ಎಲ್ಲಕ್ಕೂ ಈಗ ಜಗ ಬೇಡ, ಜಗಮಮ್ಮಿ ಪ್ರತಿಯೊಬ್ಬರು ಮೆಸೇಜ್ ಮಾಡ್ತಾರೆ. ತುಂಬ ಅಂದ್ರೆ ಹೇಳ್ಕೊಳಕ್ಕೆ ಆಗದಷ್ಟು ಖುಷಿಯಾಗಿದೆ. ನಾನು ತುಂಬ ಜೀವನದಲ್ಲಿ ಕಷ್ಟಪಟ್ಟಿರೋದಕ್ಕೆ ಇದೊಂದು ಪ್ರತಿಫಲ. ಅದಕ್ಕೆ ಯಾರು ಕೃಷ್ಣ ಸರ್ ಮತ್ತು ಮಿಲನ ಮೇಡಮು ಸಾಕ್ಷಿ. ನೆನೆಸ್ಕೊತೀನಿ. ಇರಿ, ನೆನೆಸ್ಕೊಳ್ಳಿ. ಮತ್ತು ಎಲ್ಲೇ ನಮ್ಮ ಊರಲ್ಲಿ ಎಲ್ಲರೂ ತುಂಬ ಖುಷಿಪಟ್ಟರು. ಏನಕ್ಕೆ ಅಂದರೆ ನಾನು ಮಾಮೂಲಿ ಕೆಲಸ ಮಾಡ್ಕೊಂಡು ಮನೆಗೆ ಬರ್ತಿದ್ದೆ, ಕೃಷ್ಣ ಸರ್ ಇದೊಂದು ಫಿಲಮಲ್ಲಿ ಅವಕಾಶ ಕೊಟ್ಟಿದ್ರಿಂದ ಪ್ರತಿಯೊಬ್ಬರು ಊರಲ್ಲಿ ಮಾತಾಡದೆ ಇರೋರು ಫೋನ್ ಮಾಡಿ ನಾನು ನಂಬರ್ ಸೇವ್ ಮಾಡ್ಕೊ ಅಯ್ಯಪ್ಪ. ಆಮೇಲೆ 6-7 ವರ್ಷ ಆಗಿರುತ್ತೆ ಅವ್ರ ಜೊತೆ ಮಾತಾಡಿ, ನಂಬರ್ ಎಲ್ಲ ಕಳೆದೋಗಿರುತ್ತೆ. ಅವರು ಫೋನ್ ಮಾಡೋದು, ವಿಶ್ ಮಾಡೋದು, ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು, ನಾನು ಇಂಥವ್ರು ಸೇವ್ ಮಾಡ್ಕೊ ನಂಬರ್ನ. ಪರವಾಗಿಲ್ಲ, ಇದೆಲ್ಲ ಕನಸು ನೆನಸು. ಆಮೇಲೆ 12 ಗಂಟೆ ಆದರೂ ನಾನು ಮಾಮೂಲಿ ಕೆಲಸದಲ್ಲಿ ಬ್ಯುಸಿ ಆಯ್ತಿದೆ, ಈಗ ಫೋನಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀನಿ. 12 ಗಂಟೆ ಆದ್ರೂ ಏನು ಪ್ರತಿಯೊಬ್ಬರು ಮೆಸೇಜ್ ಮಾಡ್ತಾರೆ. ನನಗೊಂಥರ ಖುಷಿ. ಏನಕ್ಕೆ ಅಂದರೆ ಹೆಂಗಾದ ಗೊತ್ತಾ ಚಿನ್ನಾರಿ ಮುತ್ತ ಅಂತ, ಹೆಂಗಿದ್ದವ್ನು ಹೆಂಗಾಗಿದ್ದೀನಿ ಅಂತ ಫುಲ್ ಖುಷಿ. ಅದನ್ನು ಕೊಟ್ಟಿದ್ದು ಕೃಷ್ಣ ಸರು ಮತ್ತು ಮಿಲನ ಮೇಡಮು, ಅವ್ರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಓಕೆ, ನೆಕ್ಸ್ಟ್. ತುಂಬ ಖುಷಿಯಾಗಿದೆ. ಆ್ಯಂಡ್ ತುಂಬ ಇನ್ನೋಸೆನ್ಸ್ ಇದೆ. ಆ ಹೇರ್ ಸ್ಟೈಲು ಮತ್ತು ಆ ಯೆಲ್ಲೋ ಕಲರ್ ಡ್ರೆಸ್ ಯಾಕೆ ಬಿಟ್ಟು ಬಂದ್ರಿ? ಆ ಬೀಚಲ್ಲಿ ಬರೋ ಡ್ರೆಸ್ಸು, ಆ ಹೇರ್ ಸ್ಟೈಲ್ ಯಾಕೆ ಮಾಡ್ಕೊಬಂದಿಲ್ಲ? ಅದೇ ಹೇರ್ ಸ್ಟೈಲ್ ಅಲ್ವಾ ಸರ್ ಸೂಟ್ ಆಗೋದು? ಹಾಂ, ಸೂಪರ್. ಆ್ಯಂಡ್ ಇವ್ರು ಮಾತಾಡ್ತಿರೋದು ನೋಡಿದ್ರೆ, ಇವ್ರಿಗಿರೋ ಫ್ಯಾನ್ ಫಾಲೋವರ್ಸ್ ನೋಡಿದ್ರೆ ನೆಕ್ಸ್ಟ್ ಪಾರ್ಟಿಗೆ ಮೋಸ್ಟ್ಲಿ ಇವ್ರಿಗೆ ಡೇಟ್ ಕೇಳೋ ಥರ ಇವ್ರು ಮಾತಾಡ್ತಾ ಇದ್ದಾರೆ. ಸೊ ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಈ 3rd ಪಾರ್ಟ್ನ ಸಕ್ಸಸ್ ಬಗ್ಗೆ ಎಲ್ರಿಗೂ ನಮಸ್ಕಾರ. ಉತ್ತರ ಆಲ್ರೆಡಿ ಜಗ ಎಲ್ಲ ಹೇಳ್ದ. ಅಂದರೆ ಕೃಷ್ಣ ಮಿಲನ ಅವರು ಅಂದರೆ ತುಂಬಾ ಎಲ್ರಿಗೂ ಜೀವನ ಅಂದರೆ ನನ್ನ ಸೇರಿ ಈಗ ಜಗ ಬಂದಿರೋದು ಲವ್ ಮಾಕ್ಟೆಲ್ 1 ನಾನಾಗಿದ್ದೆ. ಅದಕ್ಕೆ ಕಾರಣ ಕೃಷ್ಣ ಮಿಲನ್. ನೆಕ್ಸ್ಟು ಇದೇ ರೀತಿ ಕ್ರಿಸ್ಮಿ ಸಿನಿಮಾಸ್ ಬೆಳಿಬೇಕು ಅಂತ ನಾನು ಆಶಿಸ್ತೀನಿ. ಯಾಕೆಂದರೆ ಆಚೆ ಕಡೆ ಎಷ್ಟೋ ಜನ ಅಂದರೆ ಹೊಸ ಪ್ರತಿಭೆಗಳು ನಿಮ್ಮ ತಂಡಕ್ಕೆ ಬರಬೇಕು, ಕೆಲಸ ಮಾಡಬೇಕು, ನಮಗೂ ನೀವು ಕೆಲಸ ಕೊಡಬೇಕು ಮುಂದಕ್ಕೆ ಅಂತ ಕೇಳ್ಕೊತೀನಿ. ಆಮೇಲೆ ಒಂದೇನಂದರೆ ಒಂದು ಉತ್ತರ ಕೊಡಬೇಕಿತ್ತು ಎಲ್ಲರಿಗೂ. ಲವ್ ಮಾಕ್ಟೆಲ್ 3 ಯಾಕೆ ಅಂತ ಕೇಳ್ತಾ ಇದ್ರು. ಅದಕ್ಕೆ ಕಾರಣ ಇವತ್ತು ಹ್ಯಾಟ್ರಿಕ್ ಬ್ಲಾಕ್ ಬಸ್ಟರ್. ಅದಕ್ಕೆ ನಾನು ಇವತ್ತು ಉತ್ತರ ಕೊಡೋಕೆ ತುಂಬ ಖುಷಿ ಆಗ್ತಿದೆ ಅಣ್ಣ. ತುಂಬ ಥ್ಯಾಂಕ್ಸ್ ಅಣ್ಣ. ಅಂದರೆ ತುಂಬ ಜನ ಕೇಳ್ತಾ ಇದ್ರು ಲವ್ ಮಾಕ್ಟೆಲ್ 3 ಯಾಕೆ, ಲವ್ ಮಾಕ್ಟೆಲ್ 3 ಯಾಕೆ, 1 ಆಯಿತು 2 ಆಯಿತು 3 ಯಾಕೆ. 3 ಇವತ್ತು ಉತ್ತರ ಕೊಟ್ಟಿದೆ, ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಆಮೇಲೆ ಥ್ಯಾಂಕ್ ಯು ಕೃಷ್ಣ ಮಿಲನ ಅಗೇನ್. ಮುಂದಕ್ಕೆ ನಿಮ್ಮ ಕ್ರಿಸ್ಮಸ್ ಸಿನಿಮಾಸ್ದಲ್ಲಿ ಕೆಲಸ ಕೊಡ್ತಾನೆ ಇರಿ, ಇನ್ನೂ ಹೆಚ್ಚು ಪ್ರತಿಭೆಗಳು ಬರ್ತಾನೆ ಇರಲಿ, ಅವರು ಇದೇ ಥರ ಫೇಮಸ್ ಆಗ್ತಾ ಇರಲಿ. ಜಗ್ಗ ಮಮ್ಮಿನೇ ಸಾಕ್ಷಿ ಅದಕ್ಕೆ. ಅಚ್ಚೆ ಕರೆಕ್ಟು. ಹೇಳು ಏನು? ಇಲ್ಲ, ನಾನು ಹೇಳಿದೆ ಕೃಷ್ಣ ಸರ್ನ. ಯಾಕೆಂದರೆ ನಾನು ಎಲ್ಲರೂ ಗುರುತಿಸೋ ಮಾಡಿದ್ದಾರೆ. ಅವರು ಯಾವಾಗಲೂ ನನ್ನ ಹೃದಯದಲ್ಲಿ ಇರಬೇಕು ಅಂತ ನಾನು ಹೇಳಿದೆ. ಕ್ರಿಸ್ಮಿ ಅಂತ ಅಚ್ಚೆ ಹಾಕ್ಸ್ಕೊತೀನಿ ಅಂತ, ಅದು ಹಾಕ್ಸ್ತೀನಿ 100% ಆಗಿ. ಯಾಕೆಂದ್ರೆ ನಾವೆಲ್ಲೋ ಮರೆಯಲ್ಲಿರ್ತೀವಿ. ನಮ್ಮನ್ನ 4 ಜನ ಗುರುತಿಸೋಂಗೆ ಮಾಡಿದವ್ರನ್ನ ಯಾವತ್ತೂ ಮರಿಬಾರ್ದಂತೆ. ಹಂಗಾಗಿ ಮರೆಯಲ್ಲ ಅಂದರೆ ಏನು ಇರಲ್ಲ. ಅದೊಂದು ಟ್ಯಾಟು ಒಂದೇ ಮರೆಯೋಕ್ಕಾಗಲ್ಲ ಅಂತ ನಾವು ಸೊತ್ತೋದ್ರೂ ನಮ್ಮ ಜೊತೆಲಿ ಇರುತ್ತೆ. ಹಂಗಾಗಿ ಅದನ್ನ ಯಾವತ್ತಿದ್ರೂ ಹಾಕ್ಸ್ತೀನಿ 100% ಆಗಿ. ದೇವರು ಕಣ್ಣು ಕಾಣಲ್ಲ, ಆದರೆ ಇಂಥವ್ರನ್ನ ಸೃಷ್ಟಿ ಮಾಡಿರ್ತಾನೆ. ಏನಕ್ಕೆ ಅಂದರೆ ನೀವು 4 ಜನಕ್ಕೆ ಜೀವನ ಕೊಡಿ, ಜೀವನ ಕಟ್ಕೊಳಕ್ಕೆ ಒಂದು ದಾರಿ ಮಾಡಿಕೊಡಿ ಅಂತ. ಹಾಗಾಗಿ ಕೃಷ್ಣ ಸರ್ನ ದೇವರು ಸೃಷ್ಟಿ ಮಾಡಿ ನಾನು ಎಲ್ಲರನ್ನೂ ನೋಡೋಕ್ಕಾಗಲ್ಲ, ಇಂಥವ್ರನ್ನ ಭೂಮಿ ಮೇಲೆ ಸೃಷ್ಟಿ ಮಾಡಿರ್ತಾನೆ.
ಹಂಗಾಗಿ ಈಗ ನೋಡಿ ಲವ್ ಮಾಕ್ಟೇಲ್ 1 ಲವ್ ಮಾಕ್ಟೇಲ್ 3 ಎಷ್ಟೋ ಜನ ಮರೇಲಿ ತೆರೆ ಮರೇಲಿ ಇದ್ದವ್ರನ್ನ ತೆರೆ ಮೇಲೆ ತಂದಿದ್ದಾರೆ. ಹಂಗಾಗಿ ತುಂಬ ಖುಷಿ ಅವ್ರ ಬಗ್ಗೆ. ನೆಕ್ಸ್ಟ್ ಸಿನಿಮಾ ಮಾಡಿದಾಗ ದಯವಿಟ್ಟು ನನಗೆ ಇದೇ ಥರ ಅವಕಾಶ ಕೊಡ್ತಾಯಿರಿ. ಈಗ ಹೆಂಗೆ ಕೈ ಹಿಡಿದು ಕರ್ಕೊಂಡು ಬಂದಿದ್ದೀರಿ ಹಿಂಗೆ ಕೈ ಹಿಡ್ಕೊಂಡು ಮುಂದಕ್ಕೂ ಕರ್ಕೊಂಡೋಗಿ ದಯವಿಟ್ಟು ನನ್ನ ಯಾವತ್ತಿಗೂ ಕೈ ಬಿಡಬೇಡಿ ಪ್ಲೀಸ್. ಅದೆಲ್ಲ ತೋರಿಸ್ತಾರೆ. ನೆಕ್ಸ್ಟ್ ಮೂವಿ ಮಾಡಿದಾಗ ದಯವಿಟ್ಟು ಅದೆಲ್ಲ ತೋರಿಸ್ಬಿಡಿ. ನಿಮ್ಮ ಕೈ ಮುಗಿತೀನಿ. ಫಾರಿನ್ ನೇಪಾಳ ಯಾಕೆ ಅವ್ರನ್ನ ಕರ್ಕೊಂಡು ಹೋಗ್ಲಿಲ್ವಾ ನೀವು? ಮೇಡಮ್ ದಯವಿಟ್ಟು ಕರ್ಕೋಗ್ಲಿ. ಮತ್ತೆ ಏರ್ಪೋರ್ಟ್ ಅಲ್ಲಿ ಫೋಟೋ ಹಾಕಿದ್ರಲ್ಲ ಜೊತೆಗೆ, ಅದು ಅಂಡಮಾನ್ಗೆ ಹೋಗಿದ್ದು. ಓಕೆ, ಅದೇ ಫಾರಿನ್ ಅನ್ಕೊಳ್ಳಿ. ನೋಡಿ. ಅಂಡ್ ಇನ್ನೊಂದು ಹಚ್ಚೆ ಹಾಕ್ಸ್ಕೊಂತಿರಲ್ವಾ, 100% ಹಾಕಿಸ್ತೀನಿ. ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿ ಇನ್ನೂ ಒಂದಷ್ಟು ಜನ ಹುಡುಗಿರು ನಿಜವಾಗ್ಲು ಯಾಕೆ ನನ್ನ ಎಲ್ಲರೂ ನೋಡುವಂಗೆ ಜಗ ಮಮ್ಮಿ ಅಂತ ಎಲ್ಲರೂ ಕೂಗಿ ಮಾತಾಡ್ಸೋಂಗ್ ಮಾಡಿದ್ದಾರೆ. ಅವ್ರನ್ನ ಯಾವತ್ತೂ ಮರೆಯಬಾರ್ದು, ಮರೆಯಲ್ಲ. ಇಲ್ಲ ಬಟ್ ತುಂಬಾ ಅಂದ್ರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೃಷ್ಣ ಮಿಲನ ಥರ ಡೈರೆಕ್ಟರ್ಸ್, ರೈಟರ್ಸ್ ಅಂದರೆ ಅಂದರೆ ಬೇರೆ ನಾವು ಪ್ಯಾನ್ ಇಂಡಿಯಾ ಬೇರೆ ಪರಭಾಷೆ ಅಂತೆಲ್ಲ ನೋಡಿದ್ರೆ ನಾನು ಹೆಮ್ಮೆಯಿಂದ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ನಮ್ಮಲ್ಲಿ ಇವರು ಜೆಮ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಥರ ರೈಟರ್ಸು, ಈ ಥರ ಸಿನಿಮಾ ಮೇಕರ್ಸು ಬರ್ತಾನೆ ಇರಬೇಕು, ಬೆಳಿತಾನೆ ಇರಬೇಕು, ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೆಳಿಬೇಕು. ಅದಕ್ಕೆ ನೀವುಗಳು ಕಾರಣ ಆಗಿದ್ದೀರಾ. ಇವತ್ತಿನ ದಿನ ಲವ್ ಮಾಕ್ಟೇಲ್ ಮೂಲಕ ಸೀರೀಸ್ ಏನು 3 ಸೀರೀಸ್ ಬಂದಿದೆ, ಅದಕ್ಕೆ ನೀವು ಕಾರಣ ಆಗಿದ್ದೀರಾ. ಸೊ ಥ್ಯಾಂಕ್ ಯು ಕೃಷ್ಣ ಮಿಲನ ಅಗೇನ್ ಆ್ಯಂಡ್ ಎವ್ರಿ ಟೈಮ್. ಥ್ಯಾಂಕ್ ಯು ಆದಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು ಹೇಳಬೇಕು, ನಮ್ಮೂರಲ್ಲಿ ನೋಡಿದ್ರೆ ಬೈತಾರೆ ಅವರು. ಊರಿಗೆ ಹೋದ್ಮೇಲೆ ನಮ್ಮೂರ ಹೆಸರನ್ನ ಹೇಳಿಲ್ಲ ಅಂತ. ನಮ್ಮೂರು ಶೂಟಿಂಗ್ ಮಹದೇವಪುರ, ಮಂಡ್ಯ ಜಿಲ್ಲೆ. ನಮ್ಮೂರವ್ರು ಎಲ್ಲರೂ ಫಿಲಮ್ ನೋಡ್ಬಿಟ್ಟು ಬಂದು 1 ದಫ ನೋಡಿಲ್ಲ, 2 ದಫ ನೋಡಿದ್ದಾರೆ, 3 ದಫ ನೋಡಿದ್ದಾರೆ. ನೋಡಿ ಬೆಳಗಾನ ಫೋನ್ ಮಾಡೋರು, ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗು, ತುಂಬ ಚೆನ್ನಾಗಿದೆ, ಫಸ್ಟ್ ಟೈಮ್ ಮಾಡಿದಿ ಅನ್ಸಿದಿಲ್ಲ, ನಮ್ಮೂರಿಗೆ ತುಂಬ ಖುಷಿ ಆಯಿತು ನೀನು ಆ್ಯಕ್ಟಿಂಗ್ ಮಾಡಿದ್ದಕ್ಕೆ ಅಂತ. ನಮ್ಮೂರವ್ರನ್ನ ನಾನು ಯಾವತ್ತೂ ಮರೆಯಿಲ್ಲ, ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಖುಷಿ ಪಡಿಸಿದ್ದಾರೆ ನನ್ನ. ಶೂಟಿಂಗ್ ಮಹದೇವಪುರದ ಸಮಸ್ತ ಅಭಿಮಾನಿಗಳಿಗೂ ಧನ್ಯವಾದಗಳು. ಶೂಟಿಂಗ್ ಮಹದೇವಪುರ, ಸರಿನಾ? ಥ್ಯಾಂಕ್ ಯು. ಶೂಟಿಂಗ್ ಮಹದೇವಪುರ, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.